ಓಂ ವಯಸ್ಸುಪರ್ಣಾ ಉಪಾಸೇದುರಿಂದ್ರಂ ಪ್ರಿಯಮೇಧಾ ಋಷಯೋ ನಾಧಮಾನಾಃ ಉಪಧ್ವಾಂತಮೂರ್ಣುಃ ಪೂರ್ಧಿಚಕ್ಷುರ್ಮುಗ್ಧ್ಯಸ್ಮಾನ್ನಿಧಯೇವ ಬದ್ಧಾನ್ ಶ್ರಿಯೇ ಜಾತಶ್ರಿಯ ಆನಿರೀಯಾಯ ಶ್ರಿಯಂ ವಯೋಃ ಜರಿತೃಭ್ಯೋ ದಧಾತಿ ಶ್ರಿಯಂ ವಸಾನ ಅಮೃತತ್ವಮಾಹಾಜನ್ ಭವಂತಿ ಸತ್ಯಾ ಸಮಿಥಾ ಮಿತದ್ರೌಃ ತದಸ್ಯ ಪ್ರಿಯಮಭಿಪಾಥೋಃ ಅಶ್ಯಾಂ ನರೋ ಯತ್ರ ದೇವಯವೋ ಮದಂತಿ ಉರುಕ್ರಮಸ್ಯ ಸಹಿ ಬಂಧುರಿತ್ಥಾ ವಿಷ್ಣೋಃ ಪದೇ ಪರಮೇ ಮಧ್ವೋತ್ಸಾಹ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟುಮಾಂಸಸ್ತನೂಭಿರ್ವ್ಯಶೇಮ ದೇವಹಿತಂ ಯದಾಯುಃ. ಶ್ರೀ ಗುರುಭ್ಯೋ ನಮಃ. ಭಾಗವತಸ್ಯ ಮಹಾಮುನಿನ ಬಾದರಾಯಣೇನ ಪ್ರಣೀತಸ್ಯ ಪ್ರಥಮೇ ಸ್ಕಂಧೆ ಪಂಚದಶೇ ಅಧ್ಯಾಯೇ ಅದ್ಯ ಚತುರ್ಥಃ ಶ್ಲೋಕಃ. ಒಂದನೇ ಸ್ಕಂದದ 15ನೇ ಅಧ್ಯಾಯದ 4ನೆಯ ಶ್ಲೋಕ ಅದ್ಯ ವ್ಯಾಖ್ಯಾಸ್ಯತೆ. ಕೃಷ್ಣಃ ದಿವಂ ಜಗಾಮ. ಅರ್ಜುನೋಪಿ ಗತಂ ಕೃಷ್ಣಂ ಅನುಚಿಂತ್ಯ ಪ್ರಥಮಂ ನಿತರಾಂ ಶುಶೋಚ. ತಥಾಪಿ ಭಗವತಃ ಧ್ಯಾನಮೇವ ನಿರಂತರಂ ಕೃತ್ವ ತಯಾ ಚ ಪ್ರವೃದ್ಧಯ ಭಕ್ತ್ಯ ನಿರ್ಮಥಿತ ಸಮಸ್ತ ದೋಷಃ ಬಭೂವ. ಭಗವದ್ಗೀತಾ ಅಪಿ ರಣಮೂರ್ಧನೆ ಯಾ ಕೃಷ್ಣೇನ ಸುಗೀತಾ ಕಲಿಕಾಲಸ್ಯ ತಮೋಗುಣಸ್ಯ ಪ್ರಾರಬ್ಧಕರ್ಮಣಾಂ ಚ ಪ್ರಭಾವೇಣ ಸಾ ವಿಸ್ಮೃತಾ ಏವ ಆಸೀತ್ ತೇನ ಅರ್ಜುನೇನ. ತಥಾಪಿ ಪುನಃ ಸುಕೃತ ವಿಶೇಷೇಣ ತಾಂ ಗೀತಾಂ ಸಹ ಸ್ಮರ್ತುಂ ಶಶಾಕ. ಅಪಿ ಚ ಯೇ ಅಜ್ಞಾನಿನಃ ಸಂಚಿತಕರ್ಮಣಾಂ ಪ್ರಭಾವೇಣ ಪುನರ್ಜನ್ಮ ಪ್ರಾಪ್ನುವಂತೆ ನಾಯಮರ್ಜುನಃ ತಥಾ ಪುನರ್ಜನ್ಮಂ ಪ್ರಾಪ್ಸ್ಯತಿ. ಪರಂತು ಕೇವಲಂ ಅವಶಿಷ್ಟಾನಾಂ ಪ್ರಾರಬ್ಧಕರ್ಮಣಾಂ ಪ್ರಭಾವೇಣೈವ ಸಹ ಪುನರ್ಜನ್ಮಾನಿ ಪ್ರಾಪ್ಸ್ಯತಿ. ಅಯಮೇವ ಜ್ಞಾನಿನಾಂ ಅಜ್ಞಾನಿನಾಂ ಚ ವ್ಯತ್ಯಾಸಃ. ಅಪಿ ಚ ಭಗವತ್ಪೂಜಾತ್ವೇನ ಯಾನಿ ಕರ್ಮಾಣಿ ನ ಕ್ರಿಯಂತೆ ಯೇ ಚ ಭೋಗಾಃ ನೈವ ಅನುಭೂಯಂತೆ ತಾನಿ ಕರ್ಮಾಣಿ ತಾನ್ ಭೋಗಾಂಶ್ಚ ಸಹ ತತ್ಯಾಜ. ಏವಂ ಬ್ರಹ್ಮಜ್ಞಾನಸ್ಯ ಸಂಪತ್ತಿಂ ಪ್ರಾಪ್ಯ ಸಹ ವಿಶೋಕಃ ಭವಿತುಂ ಪ್ರಾಭವತ್ ಇತೀಯಂ ಅರ್ಜುನಸ್ಯ ಸ್ಥಿತಿಃ. ತದನಂತರಂ ಭಗವತಃ ಸ್ವರ್ಯಾಣಂ ಯದುಕುಲಸ್ಯ ನಾಶಂ ಚ ಶ್ರುತ್ವಾ ಯುಧಿಷ್ಠಿರೋಪಿ ಸ್ವರ್ಗಮನಾಯ ಮತಿಂ ಚಕ್ರೆ ಇತಿ ಅದ್ಯ ಶ್ಲೋಕಃ ಶ್ರೂಯತೆ. ಅರ್ಜುನ ಹೇಗೆ ತನ್ನ ಶೋಕವನ್ನೆಲ್ಲ ನೀಗಿಕೊಂಡ, ಭಗವಂತನ ಪೂಜಾರೂಪವಾಗಿ ನಾನು ಎಲ್ಲ ಕರ್ಮಗಳನ್ನು ಮಾಡಬೇಕು ಅನ್ನುವ ಎಚ್ಚರವನ್ನು ಕೂಡ ಹೇಗೆ ಪಡ್ಕೊಂಡ ಅನ್ನುವುದನ್ನೆಲ್ಲ ನಾವು ಈ ಹಿಂದೆ ನೋಡಿದ್ದೀವಿ. ಮುಂದೆ ಇಷ್ಟೆಲ್ಲ ಆದಮೇಲೆ ಕೃಷ್ಣ ಈಗ ಭೂಲೋಕದಲ್ಲಿಲ್ಲ ಅನ್ನುವುದು ಅರ್ಜುನನಿಗೆ ಗೊತ್ತಾಗಿ ಆತ ತನ್ನ ಅಣ್ಣನಿಗೆ ಹೇಳಿದ ಮೇಲೆ ಯದುಕುಲವು ಕೂಡ ಈಗಿಲ್ಲ ಅಂತ ಅನ್ನೋದನ್ನು ಕೇಳಿದ ಮೇಲೆ ಮುಂದೆ ಏನು ಮಾಡಿದ ಈ ಧರ್ಮರಾಜ ಅದನ್ನು ಈಗಿನ ಶ್ಲೋಕದಲ್ಲಿ ನಾವು ನೋಡೋರಿದ್ದೇವೆ.
ಇನ್ನು ನಮ್ಮ ಕಾಲ ಮುಗೀತು, ಕೃಷ್ಣ ಹೋದ ಮೇಲೆ ನಾವು ಕೂಡ ಇಲ್ಲಿಂದ ಹೊರಡಬೇಕು ಅಂತ ಈ ಧರ್ಮರಾಜ ಆಲೋಚನೆ ಮಾಡಿದ. ಅದನ್ನು ನಾವೀಗ ನೋಡೋರಿದ್ದೀವಿ. ರಾಜ್ಯದ ಸುಖ, ರಾಜ್ಯದ ಆಡಳಿತ ಇತ್ಯಾದಿ ಯಾವುದೂ ಕೂಡ ಬೇಡ ಅಂತ ವಿಚಾರ ಮಾಡಿದ. ನಿವೃತ್ತಾತ್ಮ, ತನ್ನ ಮನಸ್ಸನ್ನು ತನ್ನೆಲ್ಲ ಲೌಕಿಕ ಕರ್ತವ್ಯಗಳಿಂದ, ಲೌಕಿಕ ಭೋಗಗಳಿಂದ ಅವನು ಹಿಂತೆಗೆದುಕೊಂಡ. ಇನ್ನು ನಾವು ಪರಲೋಕಕ್ಕೆ ಹೊರಡಬೇಕು, ಸ್ವಪಥಾಯ, ನಮ್ಮ ಲೋಕಕ್ಕೆ ನಾವು ಹೊರಡಬೇಕು ಅಂತ ಅವನು ಆಲೋಚನೆ ಮಾಡಿದ. ಅದನ್ನ ಈಗಲೇ ನೋಡ್ತೇವೆ. ಮತ್ತೆ ಒಂದು ವಿಚಿತ್ರವಾದ ಬದಲಾವಣೆಯನ್ನು ಕೂಡ ಅವನು ಗಮನಿಸಿದ. ಭಗವಂತ ಇಲ್ಲಿದ್ದಾಗ ಅವನ ಕುರಿತಾದಂತಹ ಶ್ರವಣ ಮನನ ಇತ್ಯಾದಿಗಳೆಲ್ಲವೂ ಕೂಡ ಈ ಜಗತ್ತಿನಲ್ಲಿ ನಡೆದಿದ್ದವು. ಆದರೆ ಭಗವಂತ ಈ ಜಗತ್ತನ್ನು ಬಿಟ್ಟು ಹೋದ ಮೇಲೆ ಅವನ ಕಥೆಗಳು, ಅವನ ಕುರಿತಾದ ಶ್ರವಣ ಮನನ ಇವೇನೂ ನಡೆದಿದ್ದವು. ಆದರೆ ಕಲಿಯ ಪ್ರಭಾವವು ಕೂಡ ಭಗವಂತ ಬಿಟ್ಟು ಹೋದ ಮೇಲೆ, ಭಗವಂತ ಭೂಮಿಯನ್ನು ಬಿಟ್ಟು ಹೋದ ಮೇಲೆ ಹೆಚ್ಚಾಗ್ತಿದ್ದದನ್ನು ಇವನು ಗಮನಿಸಿದಂತೆ. ವಸ್ತುತಃ ಸಮಾರಬ್ಧಂ ಕಲಿಯುಗಂ ಯಥಾ ದುರ್ಯೋಧನ ಅಪತತ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನಾವೀಗಾಗಲೇ ನೋಡಿರುವಂತೆ, ಯಾವಾಗ ದುರ್ಯೋಧನ ತೊಡೆ ಮುರಿದು ಬಿದ್ದನೋ ಆವಾಗಲೇ ಕಲಿಯುಗ ಪ್ರಾರಂಭ ಕಂಡಿತ್ತು. ದುರ್ಯೋಧನ ಸ್ವಯಂ ಕಲಿ, ಅಂಥವನು ಈ ತೊಡೆ ಮುರಿದು ಬಿದ್ದ, ದೈಹಿಕವಾಗಿ ಆತ ನಾಶ ಹೊಂದಿದ. ಆದರೆ ಅವನ ಪ್ರಭಾವ ಮಾತ್ರ ಆ ಕಲಿಯುಗದ ಮೂಲಕ ಎಲ್ಲ ಕಡೆ ಪಸರಿಸಲಿಕ್ಕೆ ತೊಡಗಿತ್ತು. ಇಷ್ಟಾದರೂ ಕೂಡ ಕೃಷ್ಣನ ಅನುಗ್ರಹದಿಂದ ಪಾಂಡವರು ಸುಮಾರು 36 ವರ್ಷದ ಕಾಲ ಕೃತಯುಗದ ಧರ್ಮವನ್ನೇ ಎಲ್ಲ ಕಡೆ ಬೆಳಕಿಗೆ ತಂದಿದ್ರು, ಹಾಗೆ ನಡೆದಿತ್ತು ಅನ್ನೋದನ್ನೆಲ್ಲ ತಾತ್ಪರ್ಯ ನಿರ್ಣಯದ ಬೆಳಕಿನಲ್ಲಿ ನಾವು ಹಿಂದೆ ನೋಡಿದ್ದೀವಿ. ಆದರೆ ಅಂಥ ಕಾಲವೂ ಕೂಡ ಭಗವಂತನ ಅನುಗ್ರಹದಿಂದ ಅವನ ಮಾರ್ಗದರ್ಶನದಲ್ಲಿ ದೀರ್ಘಕಾಲ ಅಂಥ ಒಂದು ಧರ್ಮ ನಡೆಯುವುದು ಕೂಡ ಎಲ್ಲ ಕಾಲಕ್ಕೂ ಸಮ್ಮತ ಏನಲ್ಲ. ಸ್ವಯಂ ಭಗವಂತನ ಭಕ್ತರಿಗೆ ಅದು ಸಮ್ಮತ ಅಲ್ಲ. ಆದ್ದರಿಂದ ಕಲಿ ಈಗ ಈ 36 ವರ್ಷಗಳ ನಂತರ ಕಾಲಿಟ್ಟ. ಅಭದ್ರ ಹೇತು, ನಮ್ಮ ಜೀವಮಾನದಲ್ಲಿ ಏನಾದರೂ ಅಭದ್ರ ಅಮಂಗಳ ಇದ್ದರೆ ಆ ಎಲ್ಲ ಅಮಂಗಳಕ್ಕೂ ಕೂಡ ಅವನೇ ಕಾರಣ. ಮತ್ತು ಅವನು ಯಾರ ಮನಸ್ಸಿನಲ್ಲಿ ಸಂಚಾರ ಮಾಡಲಿಕ್ಕೆ ತೊಡಗಿದ, ಎಲ್ಲಿ ಸಂಚಾರ ಮಾಡಲಿಕ್ಕೆ ತೊಡಗಿದ ಅಂದರೆ ಹರವು ಅಪ್ರತಿಬುದ್ಧ ಚೇತಸಾಂ. ಯಾರು ಭಗವಂತನನ್ನ ಮನಸ್ಸಿನಲ್ಲಿ ಭಗವಂತನ ಕುರಿತು ಶ್ರವಣ ಮಾಡ್ತಿಲ್ವೋ, ಮನನ ಮಾಡ್ತಿಲ್ವೋ, ಧ್ಯಾನ ಮಾಡ್ತಿಲ್ವೋ, ಅವರ ಮನಸ್ಸಿನಲ್ಲಿ ಕಲಿಯ ಪ್ರವೇಶ ಆಯಿತು. ಮತ್ತು ಅಮಂಗಳವೂ ಕೂಡ ಅವರಿಗೇ ಆಯಿತು. ಇದನ್ನು ನಾವು ಗಮನಿಸಬೇಕು. ಮಾನವರ ಬುದ್ಧಿಯನ್ನು ಕಲಿ ಕೆಡಿಸಿದ. ಅವರ ಮನಸ್ಸಿನಲ್ಲಿ ಅವನು ಬಂದು ನಿಂತ್ಕೊಂಡ. ಮತ್ತು ಅಮಂಗಳವೆಲ್ಲವೂ ಕೂಡ ಆಗಿದ್ದು ಅಂಥವರಿಗೆ. ಯಾರು ಭಗವಂತನ ಕುರಿತಾಗಿ ಶ್ರವಣ ಮಾಡ್ತಿದ್ದಾರೆ, ಮನನ ಮಾಡ್ತಿದ್ದಾರೆ, ಅಂತೂ ಒಟ್ಟಾರೆ ಭಗವಂತನ ಮಾರ್ಗದಲ್ಲಿದ್ದಾರೆ, ಭಾಗವತ ಮಾರ್ಗದಲ್ಲಿದ್ದಾರೆ, ಅವರಿಗೆ ಈ ಅಮಂಗಳಗಳೇನೂ ಆಗ್ತಿರ್ಲಿಲ್ಲ. ಆವಾಗಲೂ ಆಗ್ತಿರ್ಲಿಲ್ಲ, ಈಗಲೂ ಆಗೋದಿಲ್ಲ. ಅದೊಂದು ನಾವು ಬಹಳ ಭರವಸೆಯಿಂದ ಕೇಳಿ ಸಂತೋಷ ಪಡಬೇಕಾದಂಥ ಸಂಗತಿ. ಅಪ್ರತಿಬುದ್ಧ ಚೇತಸಾಂ ಅಭದ್ರ ಹೇತು ಅಂತ ಅದನ್ನು ನೋಡಬೇಕು. ಅಮಂಗಳಗಳು ಅನಿಷ್ಟಗಳು ಆಗುವುದಿದ್ರೆ ಯಾರಿಗೆ ಆದರೆ ಭಗವಂತನ ಭಕ್ತರು ಅಳದೇ ಇದ್ದವರಿಗೆ ಆಗ್ತವೆ. ಭಗವಂತನ ಭಕ್ತರಿಗೆ ಅದು ಆಗುವುದೇ ಇಲ್ಲ. ಕಲಿಯ ಪ್ರಭಾವವು ಕೂಡ ಅಜ್ಞಾನಿಗಳಿಗೆ ಆಗ್ತದೆ ಹೊರತು ಜ್ಞಾನಿಗಳಿಗೆ ಆಗೋದಿಲ್ಲ. ಜ್ಞಾನಿಗಳು ಕಲಿಯುಗವನ್ನು ಕೂಡ ಇದರಲ್ಲಿ ಅಲ್ಪ ಸಾಧನೆಗೆ ಮಹಾಫಲ ಅಂತ ಆನಂದಿಸ್ತಾರೆ, ಸಂತೋಷ ಪಡ್ತಾರೆ. ಇದು ನಮಗಲ್ಲಿ ಕಾಣಿಸುವಂಥ ವಿಚಾರ. ಈ ಶ್ಲೋಕಗಳಿಗೆ ಯಾದವಾರ್ಯರು ಏನು ವ್ಯಾಖ್ಯಾನ ಮಾಡ್ತಾರೆ ಅಂತ ಅನ್ನೋದನ್ನು, ವಿಜಯಧ್ವಜರು ಏನು ವ್ಯಾಖ್ಯಾನ ಮಾಡ್ತಾರೆ ಅಂತ ಅನ್ನೋದನ್ನು ನಾವು ವಿಶೇಷವಾಗಿ ನೋಡಬೇಕಾದ್ದೇನಿಲ್ಲ. ಶ್ರವಣೀಯ ಸತ್ಕಥಃ, ಅವನ ಕಥಾ ಏನಿದೆ ಆ ಕಥನೇ ಭಗವಂತನ ಕಥೆಯೇ ಶ್ರವಣೀಯ. ಅಂಥ ಭಗವಂತ ಸ್ವತನ್ವ ತನ್ನ ಶರೀರವನ್ನು ತೊಗೊಂಡೇ ಹೋಗಿಬಿಟ್ಟ ಅವನು. ಇದು 5ನೇ ಶ್ಲೋಕ. ಆಗ ಹರವು ಅಪ್ರತಿಬುದ್ಧ ಚೇತಸಾಂ, ಭಗವಂತನಲ್ಲಿ ಯಾರ ಮನಸ್ಸು ನೆಟ್ಟಿಲ್ವೋ, ಯಾರು ಭಗವಂತನನ್ನು ತಿಳಿದಿಲ್ವೋ ಅವರಿಗೆ ಅಭದ್ರ ಹೇತು. ಎಲ್ಲ ಥರದ ಅಮಂಗಳಗಳು ಏನಾದರೂ ಆಗುವುದಿದ್ರೆ ಅವರಿಗೆ ಆಗ್ತವೆ, ಬೇರೆಯವರಿಗೆ ಅಮಂಗಳ ಆಗುವುದಿಲ್ಲ. ಅಂಥವ್ರಿಗೆ ಕಲಿಯ ತೊಂದರೆ. ಹೀಗೆ ಕಲಿಯ ಸಂಚಾರ ಎಲ್ಲ ಕಡೆ ಆಗಲಿಕ್ಕೆ ತೊಡಗಿತು ಅಂತ ಅದರ ಅಭಿಪ್ರಾಯ.
ಯುಧಿಷ್ಠಿರ ಅಂತ ಒಂದು ಶಬ್ದ ಇದೆ 4ನೇ ಶ್ಲೋಕದಲ್ಲಿ. ಅದಕ್ಕೆ ವಿಜಯಧ್ವಜರ ಅರ್ಥ ಬರೀತಾರೆ, ಕಾಮಕ್ರೋಧಾದಿ ಜಯ ಲಕ್ಷಣೆ ಯುದ್ಧೇ ಸ್ಥಿರ. ಯುಧಿಷ್ಠಿರ ಅಂದರೆ ಯುದ್ಧದಲ್ಲಿ ಸ್ಥಿರನಾಗಿರುವವನು ಅಂತ ಅರ್ಥ. ನಮಗದೆಲ್ಲ ಗೊತ್ತಿದೆ. ಹೊರಗಿನ ಶತ್ರುಗಳು ಅವರಲ್ಲಿ ಯುದ್ಧ ಮಾಡುವಾಗ, ಅವ್ರ ಜೊತೆ ಯುದ್ಧ ಮಾಡುವಾಗ ಸ್ಥಿರನಾಗಿರುವವನು, ಯುದ್ಧ ಭೂಮಿಯನ್ನು ಬಿಟ್ಟು ಓಡದವನು ಅಂತ ಒಂದರ್ಥ. ಕಾಮಕ್ರೋಧಾದಿ ಜಯ ಏನಿದೆ ಅದು ಬಹಳ ದೊಡ್ಡ ಯುದ್ಧ. ಆ ಯುದ್ಧದಲ್ಲಿ ಯಾವತ್ತೂ ಸ್ಥಿರನಾದವನು, ಆ ಯುದ್ಧದಲ್ಲಿ ಆತ ಯಾವತ್ತೂ ಹಿಮ್ಮೆಟ್ಟಿದವನಲ್ಲ ಅನ್ನೋದನ್ನು ಯುಧಿಷ್ಠಿರ ಎಂಬ ಶಬ್ದಕ್ಕೆ ವ್ಯಾಖ್ಯಾನ ರೂಪವಾಗಿ ತೋರಿಸಿದ್ದಾರೆ ವಿಜಯಧ್ವಜ ಸ್ವಾಮಿಗಳು. ಸ್ವರ್ಗ ಮಾರ್ಗಾಯ ಸ್ವಪಥಾಯ ಅಂತಿದೆ. ಸ್ವಪಥ ಅಂದ್ರೆ ಏನು? ಸ್ವರ್ಗ ಮಾರ್ಗ ಅಂತ ಅರ್ಥ. ಸ್ವರ್ಗ ಮಾರ್ಗಕ್ಕೆ ಹೋಗುವುದಂದ್ರೆ ಏನು? ಎಲ್ಲರೂ ಕೂಡ ಸ್ವರ್ಗಕ್ಕೆ ಹೊರಟ್ರ ಇವ್ರು 4-5 ಜನ? ಏನು ಅವ್ರದ್ದು ಆಲೋಚನೆ ಆಗಿತ್ತು ಅಂದರೆ ವೀರಮಾರ್ಗ ಅಂತ ಅರ್ಥ. ಹೋಗುವುದು ಮುಂದೆ ಸ್ವರ್ಗಕ್ಕೆ ಹೋಗ್ತಾರೆ, ಅವರವ್ರ ಲೋಕಕ್ಕೆ ಹೋಗ್ತಾರೆ, ಅದು ವಿಚಾರ ಬೇರೆ. ಈಗ ಒಂದು ವೀರಮಾರ್ಗ ಅಂತ ಒಂದಿದೆ, ಅದನ್ನು ಮುಂದೆ ಹೇಳ್ತಾರೆ. ಅದಕ್ಕಾಗಿ ಸ್ವರ್ಗ ಮಾರ್ಗ ಅಂದರೆ ವೀರಮಾರ್ಗ ಅಂತ ಹೀಗೆ ಅದರ ಅರ್ಥ ಬರೆದಿದ್ದಾರೆ ವಿಜಯಧ್ವಜ ಸ್ವಾಮಿಗಳು. ಅನ್ವವರ್ತತ ಅಂದರೆ ಸ್ವೇಚ್ಛಾನುಸಾರೇಣ. ಇಲ್ಲಿಯವರೆಗೆ ಕಲಿಗೆ ತನ್ನ ಆಟವನ್ನು ಮುಂದುವರಿಸಲಿಕ್ಕೆ ಆಗಿರಲಿಲ್ಲ, ಈಗ ತನ್ನ ಆಟವನ್ನು ಮುಂದುವರಿಸಲಿಕ್ಕೆ ಅನುಕೂಲ ಆಯಿತು. ಅವನ ಇಚ್ಛೆಯಂತೆ ಎಲ್ಲ ಕಡೆನೂ ಕೂಡ ಹಾವಳಿ ಮಾಡಲಿಕ್ಕೂ ಅವನಿಗೆ ಸಾಧ್ಯ ಆಯಿತು. ಇದು ಅದರ ಅರ್ಥ. ಯುಧಿಷ್ಠಿರ ತತ್ ಪ್ರತಿಸರ್ಪಣಂ ಬುಧ. ಈ ಶ್ಲೋಕ ಬಹಳ ನನಗೆ ಸ್ವಲ್ಪ ಆಲೋಚನೆ ಮಾಡಿಕೊಂಡು ನೋಡುವಂತೆ, ವಿಚಾರ ಮಾಡುವಂತೆ ಮಾಡಿದ ಶ್ಲೋಕ ಇದು. ಕಲಿಯ ಪ್ರಸಾರ ಎಲ್ಲ ಕಡೆ ಆಗ್ತಿರುವುದನ್ನು ಜ್ಞಾನಿಯಾದಂಥ ಯುಧಿಷ್ಠಿರ ಗಮನಿಸಿದ. ಎಲ್ಲೆಲ್ಲಿ ಆಗ್ತಾ ಇತ್ತು? ಪುರೆ ಪಟ್ಟಣಗಳಲ್ಲಿ, ಹಸ್ತಿನಾವತಿಯಲ್ಲಿ ಆಗ್ತಾ ಇತ್ತು. ಅದಷ್ಟೇ ಅಲ್ಲ, ಸಮಸ್ತ ರಾಷ್ಟ್ರದಲ್ಲಿ ಆಗ್ತಾ ಇತ್ತು. ತನ್ನ ಮನೆಯಲ್ಲೇ ಕಲಿ ಪ್ರಸಾರವೂ ಕೂಡ ಆಗ್ತಿರೋದು ಅವನ ಗಮನಕ್ಕೆ ಬಂತು. ವಿವೇಕಿ ಆದ್ದರಿಂದ ಅವನ ಗಮನಕ್ಕೆ ಬಂತು ಅಂತ ಅದರ ತಾತ್ಪರ್ಯ. ಅವಿವೇಕಿಗಳಿಗೆ ಕಲಿ ತಮ್ಮ ಸುತ್ತಮುತ್ತಲೂ ಇದ್ದದ್ದು, ತಮ್ಮ ಒಳಗೆ ಇದ್ದದ್ದು ಇದ್ಯಾವುದು ಕೂಡ ಅವರಿಗೆ ಗೊತ್ತಾಗೋದಿಲ್ಲ. ಇವನು ವಿವೇಕಿ ಆದ್ದರಿಂದ ಗೊತ್ತಾಯಿತು. ವಿಭಾವ್ಯ, ಅಲ್ಲಿ ಮತ್ತೊಂದು ಶಬ್ದ ಇದೆ, ತಥಾ ಆತ್ಮನಿ, ತನ್ನೊಳಗೆ ಕಲಿ ಹೊಕ್ಕಿದ್ದಾನೆ ಅಂತ ಅನ್ನೋದು ಗೊತ್ತಾಯ್ತು ಅವನಿಗೆ. ಇದನ್ನು ನೋಡಿ ಲೋಭ ಅನೃತ ಜಿಹ್ಮ ಹಿಂಸನಾದಿ ಅಧರ್ಮ ಚಕ್ರಂ ಗಮನಾಯ ಪರ್ಯಥಾತ್. ಎಲ್ಲ ಕಡೆ ದುರಾಸೆ ಹರಡ್ಲಿಕ್ಕೆ ತೊಡಗಿತು. ಮತ್ತು ಸುಳ್ಳು, ಜಿಹ್ಮ ಅಂದರೆ ಕುಟಿಲ ವಕ್ರಬುದ್ಧಿ, ಮತ್ತು ಹಿಂಸೆ ವಿನಾಕಾರಣವಾಗಿ ಆಹಾರ ಅನ್ನುವ ಕಾರಣವನ್ನು ಹೊರತುಪಡಿಸಿಯೂ ಕೂಡ ಆಹಾರಕ್ಕಾಗಿ ಒಬ್ಬರನ್ನೊಬ್ಬರು, ಒಂದು ಜೀವವನ್ನು ಒಂದು ಜೀವ ತಿನ್ನುವುದು ನಮಗೆಲ್ಲ ಗೊತ್ತಿದ್ದೇ ಇದೆ. ಅದಲ್ಲದೇನೆ ಬೇರೆ ಹಿಂಸೆಗಾಗಿ ಹಿಂಸೆ, ಇನ್ನೊಬ್ಬರಿಗೆ ತೊಂದರೆ ಕೊಡಲೇಬೇಕು ಎಂಬ ದೃಷ್ಟಿಯಿಂದಲೇ ಮಾಡುವ ಹಿಂಸೆ, ಇದೆಲ್ಲ ಅಧರ್ಮದ ಚಕ್ರ, ಇದು ಅಧರ್ಮದ ಪರಿಣಾಮ. ಅದನ್ನು ಚಕ್ರ ಅಂದರೆ ಸಮೂಹ ಅಂತ ಅರ್ಥ. ಇದನ್ನೆಲ್ಲ ಗಮನಿಸಿ ಗಮನಾಯ ಪರ್ಯಥಾತ್, ತಾನಿಲ್ಲಿಂದ ಹೊರಟೋಗಬೇಕು ಅಂತ ಆಲೋಚನೆ ಮಾಡಿದ. ಇದು ಅಲ್ಲಿ ಕಾಣಿಸ್ತದೆ. ಇವೆರಡು ಶ್ಲೋಕ ನಾವೇನು ಒಂದು 2-3 ಶ್ಲೋಕ ನೋಡಿದ್ವಲ್ಲ ಈಗ. ಇದಕ್ಕಿಂತ ಮುಂಚೆ ಕೆಲವು ಪಾಠಗಳಲ್ಲಿ ಒಂದು 3 ಶ್ಲೋಕಗಳು ಕಾಣಿಸ್ತವೆ. ಅದು ಈ ತಿರುಪತಿಯಿಂದ ಪ್ರಕಟಿತ ಆಗಿರುವ ಶ್ರೀಧರೀಯ, ವೀರರಾಘವೀಯ, ವಿಜಯಧ್ವಜೀಯ ಮತ್ತು ರಾಧಾಕೃಷ್ಣೀಯ ಈ 3 ವ್ಯಾಖ್ಯಾನಗಳನ್ನು ಒಳಗೊಂಡಂಥ ಪುಸ್ತಕದಲ್ಲಿ ಕಾಣಿಸ್ತವೆ ಆ 3 ಶ್ಲೋಕ. ಪ್ರಥಾಪಿ ಅನುಷ್ಠೃತ್ಯ ಧನಂಜಯೋದಿತಂ. ಅರ್ಜುನ ಬಂದು ಹೇಳಿದ್ನಲ್ಲ, ಕೃಷ್ಣ ಇನ್ನಿಲ್ಲ, ಯಾದವರ ನಾಶ ಆಯಿತು ಅಂತ. ಇದೆಲ್ಲ ಕುಂತಿಗೆ ಕಿವಿಗೆ ಬಿತ್ತಂತೆ. ಭಗವಂತನು ಸ್ವರ್ಗಕ್ಕೆ ಹೊರಟೋದ ಅನ್ನೋದು ಗೊತ್ತಾಯ್ತು ಅವಳಿಗೆ. ಅವಳು ಆ ಭಗವಂತನಲ್ಲಿ, ಅಧೋಕ್ಷಜನಾದ ಭಗವಂತನಲ್ಲಿ ಏಕಾಂತ ಭಕ್ತಿ ಮಾಡಿ ಈ ಸಂಸಾರದಿಂದ ಉಪರಾಮ ಹೊಂದಿದಳು, ವಿರಾಮ ಹೊಂದಿದಳು. ನನಗಿನ್ನು ಈ ಸಂಸಾರ ಬೇಡ ಅಂತ ಆಲೋಚನೆ ಮಾಡಿದ್ಲು ಅಂತ ಒಂದು ಶ್ಲೋಕ. ಯದಾಹರದ್ ಭುವೋ ಭಾರಂ, ಅದರ ಮುಂದೆ ಮತ್ತೊಂದು ಶ್ಲೋಕ ಇದೆ. ಭೂಮಿಯ ಭಾರವನ್ನು ಅಪಹಾರ ಮಾಡಿದ್ನಲ್ಲ ಈ ಭಗವಂತ, ಮತ್ತೆ ತನ್ನ ಶರೀರವನ್ನು ಬಿಟ್ಟು ಇಲ್ಲಿಂದ ಹೊರಟೋದ್ನಲ್ಲ, ಅದೆಲ್ಲ ಅವನಿಗೇನು ದೊಡ್ಡ ಸಂಗತಿ ಅಲ್ಲ. ಕಂಟಕಂ ಕಂಟಕೇನೇವ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು. ಈ ಯಾರನ್ನಾದರೂ ಈ ಜಗತ್ತಲ್ಲಿ ಹುಟ್ಟಿಸುವುದು, ಮತ್ತಾರನ್ನಾದರೂ ಇಲ್ಲಿಂದ ತೆಗೆದುಕೊಂಡು ಹೋಗುವುದು, ಎರಡೂ ಕೂಡ ಅವನಿಗೆ ಸಮಾನವೇ ಅಂತ ಮುಂದಿನ ಶ್ಲೋಕ. ದ್ವಯಂ ಚಾಪಿ ಈಶಿತು ಸಮಂ ಅಂತ. ಮತ್ಸ್ಯ ಮೊದಲಾದ ರೂಪಗಳನ್ನು ಅವನು ಧರಿಸ್ತಾನೆ, ಬಿಡ್ತಾನೆ. ಧತ್ತೇ ಜಹ್ಯ ಜಥಾ ನಟಃ. ಭಗವಂತನೂ ಮತ್ಸ್ಯ ಮೊದಲಾದ ರೂಪಗಳನ್ನು ಧಾರಣೆ ಮಾಡಿದ್ದಾನೆ. ಅವನು ಮಾಡಿದ್ದಾನೆ ಅಂತ ಕೆಲವರು ನಟರು ಕೂಡ ಮತ್ಸ್ಯ, ಕೃಷ್ಣ, ಮತ್ಸ್ಯ ರೂಪ ನಾಟಕದಲ್ಲಿ ತಂದವರು ಯಾರೂ ಇರಲಿಕ್ಕಿಲ್ಲ. ನರಸಿಂಹ, ವಾಮನ, ರಾಮ, ಕೃಷ್ಣ ಇತ್ಯಾದಿ ಅವತಾರಗಳನ್ನು ಭಗವಂತ ಮಾಡಿದಂತೆ ಕೆಲವರು ನಟರೂ ಮಾಡ್ತಾರೆ.
ಅಥವಾ ನಟರು ಮಾಡಿದಂತೆ ಇವನು ಕೂಡ ಮಾಡ್ತಾನೆ ಭಗವಂತ. ಒಬ್ಬ ನಟ ಮಾಡಿದಂತೆ ನಟ ಎಷ್ಟು ಅನಾಯಾಸವಾಗಿ ಮಾಡ್ತಾನೋ ಹಾಗೆ ಎಲ್ಲವನ್ನು ಅನಾಯಾಸವಾಗಿ ಮಾಡ್ತಾನೆ ಈ ಭಗವಂತ ಅಂತ ಅದರ ಅರ್ಥ. ಈ ಎರಡನೇ ಅರ್ಥ ಮಾಡುವುದೇ ಒಳ್ಳೆಯದು. ಶ್ಲೋಕ ಸ್ವಲ್ಪ ಗೊಂದಲದಲ್ಲೇ ರೂಪದಲ್ಲೇ ಇರೋದ್ರಿಂದ ಆ ಥರ ಹೇಳಬೇಕಾಯ್ತು ಅಷ್ಟೇ ನಾನು. ಹೀಗೆ ಒಬ್ಬ ನಟನಂತೆ ಈ ಮತ್ಸ್ಯಾದ್ಯ ಅವತಾರಗಳನ್ನು ತಾಳಿ ಭೂಭಾರವನ್ನು ಪರಿಹಾರ ಮಾಡಿದ. ಕೊನೆಗೆ ಜಹೌ ತಚ್ಚ ಕಲೇವರಂ, ಆ ಶರೀರವನ್ನು ಕೂಡ ಬಿಟ್ಟು ಹೋದ ಅಂತಿಷ್ಟು 3 ಶ್ಲೋಕಗಳಿವೆ. ಈ ಶ್ಲೋಕಗಳಿಗೆ ವಿಜಯಧ್ವಜರು ಯಾದವಾರ್ಯರು ವ್ಯಾಖ್ಯಾನ ಮಾಡಿಲ್ಲ. ಇವು ಪ್ರಕ್ಷಿಪ್ತ ಶ್ಲೋಕಗಳು ಅಂತ ಅನ್ನೋದನ್ನು ನಾವು ಗಮನಿಸಬೇಕು. ಯಾಕೆ ಹಾಗೆ ಅಂದರೆ, ಕುಂತಿ ಈಗಾಗಲೇ ಮರಣ ಹೊಂದಿ ಬಹಳ ದಿವಸ ಆಗಿದೆ. ಕುಂತಿ, ಗಾಂಧಾರಿ ಮತ್ತು ಧೃತರಾಷ್ಟ್ರ, ಇವ್ರಿಗಿಂತ ಮುಂಚೆನೇ ವಿದುರ, ಇವರೆಲ್ಲರೂ ಕೂಡ ಮರಣ ಹೊಂದಿದ್ದಾರೆ ಅಂತನ್ನುವುದು ಸಂಜಯನ ಮೂಲಕ ಅವನಿಗೆ ಈ ಯುಧಿಷ್ಠಿರನಿಗೆ ಈ ಹಿಂದೆನೇ ತಿಳಿದು ಬಂದಿದೆ. ಆದ್ದರಿಂದ ಅರ್ಜುನ ಬಂದು ಕೃಷ್ಣನ ಸ್ವರ್ಗತಿ, ಪಾಂಡವರ ನಾಶ ಇದನ್ನೆಲ್ಲ ಹೇಳುವ ಸಂದರ್ಭದಲ್ಲಿ ಕುಂತಿ ಅಲ್ಲಿ ಇರಲೇ ಇಲ್ಲ. ಆದ್ದರಿಂದ ಆ ಭಾಗವತದಲ್ಲಿ ಬಂದಂಥ ಈ ಕುಂತಿಗೆ ಈಗ ಈ ವಿಷಯ ತಿಳಿಯಿತು ಅನ್ನುವ ಶ್ಲೋಕವನ್ನು ನಾವು ಒಪ್ಪಬೇಕಾಗಿಲ್ಲ, ಅದನ್ನು ಬಿಟ್ಟು ಬಿಡ್ಬೋದು, ಒಳ್ಳೆಯದು. ಮತ್ತು ಕಂಟಕಂ ಕಂಟಕೇನೇವ ದ್ವಯಂ ಚಾಪಿ ಈಶಿತು ಸಮಂ ಅಂತ ಏನು ಬಂದಿದೆ, ಇದು ಒಂದು ಶ್ಲೋಕ ಈ ಹಿಂದೆ 14ನೇ ಅಧ್ಯಾಯದಲ್ಲಿ ಒಂದು ಸರಿ ಬಂದಿದೆ. ಯಥಾ ಮತ್ಸ್ಯಾದಿ ರೂಪಾಣಿ, ಈ ವಿಷಯ ಅದು ಸರಿ, ಶ್ಲೋಕ ಸರಿ, ಶ್ಲೋಕದಲ್ಲೇನು ಅದರಿಂದ ಅದರಿಂದ ಹೊರಹೊಮ್ಮುವಂತಹ ಅರ್ಥದಲ್ಲೇನೂ ದೋಷ ಇಲ್ಲ. ಆದರೆ ಈ 3 ಶ್ಲೋಕಗಳು ವಿಜಯಧ್ವಜರು ಯಾದವಾರ್ಯರು ವ್ಯಾಖ್ಯಾನ ಮಾಡಿರುವ ಪಾಠಗಳಲ್ಲಿ ಇಲ್ಲ, ಆದರೂ ಇಲ್ಲಿ ಬಂದಿದೆ ಅಂತ ಅನ್ನೋದನ್ನು ಹೇಳಿದೆ. ಮುಂದೆ ಈ ಧರ್ಮರಾಜ ಏನು ಮಾಡಿದ ಅದನ್ನು ಈಗ ಹೇಳ್ತಾರೆ. ಸ್ವರಾಟ್ ಪೌತ್ರಂ ವಿನೀತಂ ತಂ ಆತ್ಮನೋ ಅನವಮಂ ಗುಣೈಹಿ ಅಂತ. ಇನ್ನು ತಾನು ಈ ಜಗತ್ತನ್ನು ಬಿಟ್ಟು ಹೊರಡಬೇಕಾದ್ರೆ, ಈ ಲೋಕವನ್ನು ಬಿಟ್ಟು ಹೊರಡಬೇಕು ಅಂದರೆ ಸಾಮ್ರಾಜ್ಯಕ್ಕೊಂದು ವ್ಯವಸ್ಥೆ ಮಾಡಬೇಕು. ತನ್ನ ಮೊಮ್ಮಗ ಈ ಪರೀಕ್ಷಿತ, ಅವನನ್ನು ಈ ತಮ್ಮ ಸಿಂಹಾಸನದಲ್ಲಿ ಕೂಡಿಸಿದ. ಅವನು ವಿನಯಶಾಲಿಯಾದವನು, ಧರ್ಮರಾಜನಿಗೆ ಮೊಮ್ಮಗ ಆಗಲಿಕ್ಕೆ, ಧರ್ಮರಾಜನ ಮೊಮ್ಮಗ, ಪಾಂಡವರ ಮೊಮ್ಮಗ ಅಂತ ಅನಿಸ್ಕೊಳ್ಳಿಕ್ಕೆ ಯೋಗ್ಯನಾದವನು, ಅಂಥ ಗುಣಶಾಲಿಯಾದ ವ್ಯಕ್ತಿ. ಸಮುದ್ರ ಪರ್ಯಂತವಾದಂತಹ ಭೂಮಿಗೆಲ್ಲ, ಸಮುದ್ರ ವಸನೆಯಾದ ಭೂಮಿಗೆ ಅವನನ್ನು ರಾಜನನ್ನಾಗಿ ಮಾಡಿ ಗಜಾಹ್ವಯೇ ಹಸ್ತಿನಾವತಿಯಲ್ಲಿ ಅವನಿಗೆ ಪಟ್ಟ ಕಟ್ಟಿದ. ಇದು ಅಲ್ಲಿ ಬರುವಂಥ ಶ್ಲೋಕ. ಅದಕ್ಕೆ ಆಚಾರ್ಯರ ಭಾಗವತ ತಾತ್ಪರ್ಯ ಇದೆ. ಅದಕ್ಕೊಂದು ಬ್ರಹ್ಮತರ್ಕದ ಶ್ಲೋಕವನ್ನು ಕೂಡ ಆಚಾರ್ಯ ಹೇಳ್ತಾರೆ. ಈ ಆತ್ಮನಃ ಅನವಮಂ ಗುಣೈಹಿ, ಅವಮ ಅಂದರೆ ಕಡಿಮೆ ಅವನು, ಅನವಮ ಅಂದರೆ ಕಡಿಮೆ ಅಲ್ಲದೆ ಇದ್ದವನು. ಧರ್ಮರಾಜನಿಗೆ, ಆತ್ಮನಃ ಅಂದರೆ ಧರ್ಮರಾಜನಿಗೆ ಯಾವ ದೃಷ್ಟಿಯಿಂದ ಕಡಿಮೆ ಅಲ್ಲ ಈ ಹುಡುಗ, ಈ ಪರೀಕ್ಷಿತ ಅಂತ ಕೇಳಿಸ್ತದೆ. ಆದರೆ ವಸ್ತುತಃ ಧರ್ಮರಾಜ ಬಹಳ ದೊಡ್ಡ ದೇವತೆ, ಯಮ ಅವನು. ಅದಾದಮೇಲೆ ಎಷ್ಟೋ ಕಕ್ಷಾದಲ್ಲಿ ಕೆಳಗೆ ಬರುವಂಥವನು ಪರೀಕ್ಷಿತ, ಒಬ್ಬ ಸಾಮಾನ್ಯ ರಾಜ. ನಮ್ಮ ಸುತ್ತಮುತ್ತಲು ನಾವೀಗ ನೋಡೋ ರಾಜರಿಗಿಂತ ಶ್ರೇಷ್ಠನೇ, ಆದರೂ ಯವಧರ್ಮನಿಗೆ ಹೋಲಿಸಿದರೆ ಅವನ ಸ್ಥಾನ ಬಹಳ ಕಡಿಮೆ. ಆದ್ದರಿಂದ ಧರ್ಮರಾಜನಿಗೆ ಸಮಾನನಾದವನು ಗುಣಗಳಿಂದ ಅಂತ ಹೇಗೆ ಅಂತಂದರೆ ಹಾಗರ್ಥ ಅಲ್ಲ. ಪೌತ್ರತ್ವೇ ಯೋಗ್ಯತ್ವ ಅನವವತ್ವಂ, ಧರ್ಮರಾಜನ ಒಟ್ಟಾರೆ ಪಾಂಡವರ ಮೊಮ್ಮಗ ಅಂತ ಕರೆಸ್ಕೊಳ್ಳಿಕ್ಕೆ ಯೋಗ್ಯನಾಗಿದ್ದಾನೆ. ಆದ್ದರಿಂದ ಅವನ ಆ ದೃಷ್ಟಿಯಿಂದ ಕಡಿಮೆ ಅವನಲ್ಲ ಅಂತ ಅದರ ತಾತ್ಪರ್ಯ. ಇಂದ್ರಾದ್ಯುತ್ತಮತಾನ್ಯೇಷಾಂ ಸಮತಾವಾ ಸ್ವಕೇ ಕುಲೆ ಉತ್ತಮತ್ವಂ ಉಪಾಸ್ತ್ಯಾದಿ ಯೋಗ್ಯತಾಯ ನಿಗದ್ಯತೆ ಇತಿ ಬ್ರಹ್ಮತರ್ಕೆ. ಬ್ರಹ್ಮತರ್ಕದ ಮಾತನ್ನು ಆಚಾರ್ಯರಲ್ಲಿ ಉದ್ಧರಿಸ್ತಾರೆ. ಕೆಲವು ಕಡೆ ಪುರಾಣಗಳನ್ನು ನಾವು ಓದುವಾಗ, ಅದು ಮಹಾಭಾರತ ಇರ್ಬೋದು, ಭಾಗವತ ಇರ್ಬೋದು, ಯಾವುದಾದ್ರೂ ಶ್ಲೋಕ, ಮನುಷ್ಯರಾಗಿ ಇಂದ್ರಾದಿ ದೇವತೆಗಳು ಹುಟ್ಟಿದಾಗ ಅವರ ಕುಲದಲ್ಲಿ ಕೆಲವರು ಮುಂದೆ ಹುಟ್ಟಿರ್ತಾರೆ. ಅವರೆಲ್ಲ ವಸ್ತುತಃ ಯೋಗ್ಯತೆ ದೃಷ್ಟಿಯಿಂದ ಕಡಿಮೆಯವರೇ ಆಗಿರ್ತಾರೆ, ಅಲ್ಪರೇ ಅವರು. ಆದರೆ ಅಂಥವರನ್ನು ಉತ್ತಮರು ಹೀಗೆಲ್ಲ ಹೊಗಳಿಬಿಟ್ಟಾಗ, ಹೊಗಳಿಕೆಗೆ ಏನು ಅರ್ಥ? ಆ ಹೊಗಳಿಕೆಯನ್ನು ಒಂದು ಸೀಮಿತ ದೃಷ್ಟಿಯಲ್ಲಿ ತಗೊಳ್ಬೇಕು ಅಂತ ತಾತ್ಪರ್ಯ. ಎಲ್ಲ ದೃಷ್ಟಿಯಿಂದಲೂ ಆ ಇಂದ್ರನಿಗೆ, ಯಮನಾಗಿ ಧರ್ಮರಾಜನಾಗಿ ಅವತಾರ ಮಾಡಿದ ಯಮ, ಭೀಮನಾಗಿ ಅವತಾರ ಮಾಡಿದ ವಾಯು, ಇವರೆಲ್ಲರಿಗೂ ಕೂಡ ಈ ಪರೀಕ್ಷಿತ ಗುಣಗಳ ದೃಷ್ಟಿಯಿಂದ ಸಮಾನ ಅಂತ ಅರ್ಥ ಅಲ್ಲ, ಅವರ ಮೊಮ್ಮಗನಾಗಲಿಕ್ಕೆ ಯೋಗ್ಯನಾಗಿದ್ದಾನೆ ಅಂತಷ್ಟೇ. ತನ್ನ ಗುಣಗಳ ಮೂಲಕ
ಅವರ ಮೊಮ್ಮಗ, ಇವನು ಪಾಂಡವರ ಮೊಮ್ಮಗ ಅಂತ ಒಂದು ಹೇಳಿಕೆಗೆ ಎಲ್ಲರೂ ಒಪ್ಪಲಿಕ್ಕೆ ಯೋಗ್ಯನಾದವನು, ಅಂಥ ಗುಣಶಾಲಿ ಅಂತಿಷ್ಟು ಮಾತ್ರ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಇಂದ್ರಾದಿಗಳ ಕುಲದಲ್ಲಿ ಯಾರು ಹುಟ್ಟಿದವರನ್ನು ಅವರು ಯೋಗ್ಯತೆ ದೃಷ್ಟಿಯಿಂದ ಕಡಿಮೆ ಆಗಿದ್ದರೂ ಕೂಡ ಸಮಾನರು ಅಂತ ಏನಾದರೂ ಹೇಳಿದರೆ, ಅಲ್ಲಿ ಬಂದಿರುವಂಥ ಬೇರೆ ಅನೇಕ ರಾಜರೆಲ್ಲ ಇರ್ತಾರೆ ಆ ಕಾಲದಲ್ಲಿ, ಅದೇ ವಂಶದಲ್ಲಿ. ಹೀಗೆಲ್ಲ ಅವರೆಲ್ಲ ರಾಜರುಗಳಿಗಿಂತ ಈ ಭಕ್ತಿ, ಜ್ಞಾನ, ಶೌರ್ಯ ಇತ್ಯಾದಿ ಗುಣಗಳಿಂದ ಇವರು ಶ್ರೇಷ್ಠರು ಅಂತ ಅರ್ಥ. ಹೀಗೆ ಮಾತ್ರ ಅದರ ಅರ್ಥ ಆಗ್ತದೆ ಹೊರತು ಎಲ್ಲ ಗುಣಗಳಿಂದಲೂ ಅವರು ಶ್ರೇಷ್ಠರು ಅಂತ ಅರ್ಥ ಅಲ್ಲ. ಇಂದ್ರಾದಿಗಳಿಗಿಂತ ಉತ್ತಮರು ಅಂತನೂ ಅರ್ಥ ಅಲ್ಲ, ಇಂದ್ರಾದಿಗಳಿಗೆ ಸಮಾನರು ಅಂತನೂ ಅರ್ಥ ಅಲ್ಲ ಅಂತ ಹೀಗೆ ಬ್ರಹ್ಮತರ್ಕದಲ್ಲಿ ಮಾತು ಬಂದಿದೆ. ಈ ಬ್ರಹ್ಮತರ್ಕದ ಮಾತಿನಿಂದಲೇ ಆಯಾ ನಾವು ಪುರಾಣಗಳನ್ನು ಓದುವಾಗ ಅಲ್ಲಿ ಬಂದಿರುವಂಥ ಹೇಳಿಕೆಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅಂತ ಆಚಾರ್ಯರ ತಾತ್ಪರ್ಯ. ಸ್ವಪೌತ್ರತ್ವೇ ಗುಣೈ ಅನವಮಂ ಅಂತ ವಿಜಯಧ್ವಜರು ಅದನ್ನು ವ್ಯಾಖ್ಯಾನಿಸ್ತಾರೆ. ತನ್ನ ಮಗನಾಗುವ ವಿಷಯದಲ್ಲಿ ಗುಣಗಳಿಂದ ಅವನು ಕಡಿಮೆಯವನೇನಲ್ಲ, ತನ್ನ ಸ್ವಗುಣ ಗುಣಗಳಿಂದ ಆ ಪರೀಕ್ಷಿತ ಪಾಂಡವರ ಮೊಮ್ಮಗನಾಗಲಿಕ್ಕೆ ಯೋಗ್ಯನೇ ಆಗಿದ್ದ, ಹೀಗಂತ ಅದರ ತಾತ್ಪರ್ಯ. ಅಲ್ಲಿ ನೀವಿ ಅಂತಿದೆ. ನೀವಿ ಅಂದರೆ ವಸನ, ಬಟ್ಟೆ ಅಂತ ಹೀಗರ್ಥ. ಅದು ನೀವಿ ಅಂತ ಅನ್ನೋದಕ್ಕೆ ಸೀರೆ, ಗಂಟು ಅಂತನೂ ಅರ್ಥ ಇದೆ, ಆದರೆ ಇಲ್ಲೆಲ್ಲ ಆದ ಅರ್ಥ ಅಲ್ಲ. ಸಮುದ್ರ ವಸನ ಅಂತ ಪೃಥ್ವಿಯನ್ನು ವರ್ಣನೆ ಮಾಡ್ತಾರೆ, ನಮಗದೆಲ್ಲ ಗೊತ್ತಿದೆ. ಸಮುದ್ರವೇ ಅವಳಿಗೆ ಬಟ್ಟೆ ಅಂತ. ಸಮುದ್ರವೆಂಬ ಬಟ್ಟೆಯನ್ನು ಹೊಂದಿರುವಂಥ ಈ ಭೂಮಿಗೆ ಅಂತ ಅರ್ಥ. ಈ ಒಟ್ಟಾರೆ ನಮ್ಮ ಭೂಗೋಳದಲ್ಲಿ 3 ಪಾಲು ನೀರಿದೆ, 1 ಪಾಲು ಮಾತ್ರ ಭೂಮಿ ಇದೆ, ನಮಗದು ಗೊತ್ತಿದೆ. ಹೀಗೆ ನಮ್ಮ ಮೈ ಮೇಲೆ ಕೆಳಗೆ ಹೀಗೆಲ್ಲ ಬಟ್ಟೆಗಳೇ ಹೆಚ್ಚಿರ್ತವೆ, ಸ್ತ್ರೀಗಾಗಲಿ ಪುರುಷನಿಗಾಗಲಿ. ಹೀಗೆ ಸಮುದ್ರ ವಸನೆಯಾದಂಥ, ಸಮುದ್ರವೇ ಬಟ್ಟೆಯಾಗಿ ಉಳ್ಳಂಥ ಈ ಪೃಥ್ವಿಗೆ ಅವನನ್ನು ರಾಜ್ಯನನ್ನಾಗಿ ಮಾಡಿದ ಅಂತ ಹೀಗದ ತಾತ್ಪರ್ಯ. ಪರೀಕ್ಷಿತ್ ದೇವೋತ್ತಮನಾದ ಧರ್ಮರಾಜನಿಗೆ ಹೇಗೆ ಸಮ ಅನ್ನುವ ಪ್ರಶ್ನೆಗೆ ಇಲ್ಲೀಗ ಈ ಥರ ಉತ್ತರ ಕೊಟ್ಟಂಗಾಯಿತು. ತಥಾಚ ಆತ್ಮನಃ ದೇವ ಅವತಾರಸ್ಯ ಸ್ವಸ್ಯ ಗುಣೈ ಪೌತ್ರತ್ವಯೋಗ್ಯತಾಪಾದಕ ಧರ್ಮೈ ಅಂತ ಹೀಗೆ ಅದರ ಅರ್ಥ. ಯುಧಿಷ್ಠಿರ ದೇವತೆ ಅವತಾರ, ಗಣದಲ್ಲಿ ಬರುವಂಥವನು, ಇವನು ಕೆಳಗೆ ಬರುವಂಥವನು ಇನ್ನು. ಆದರೆ ಗುಣಗಳ ದೃಷ್ಟಿಯಿಂದ ಧರ್ಮರಾಜನಿಗೆ ಮೊಮ್ಮಗನಾಗಲಿಕ್ಕೆ ಯೋಗ್ಯ ಆಗಿದ್ದ ಅಂತ ಅದರ ತಾತ್ಪರ್ಯ. ಮಾನುಷಾದ ಉತ್ಪನ್ನಾನಾಂ ಇಂದ್ರಾದ್ಯಪೇಕ್ಷೆಯ ಉತ್ತಮತಾ ಸಮ್ಮತಾವ. ಈ ಇಂದ್ರಾದಿ ದೇವತೆಗಳು ಮನುಷ್ಯರಾಗಿ ಹುಟ್ಟಿದಾಗ, ಅವತಾರ ಮಾಡಿದಾಗ ಅಲ್ಲಿ ಹುಟ್ಟಿರುವಂಥ ಮಕ್ಕಳು, ಮೊಮ್ಮಕ್ಕಳು ಮೊದಲಾದವ್ರನ್ನ ವರ್ಣನೆ ಮಾಡುವಾಗ ಹೀಗೆ ತಿಳ್ಕೊಳ್ಬೇಕು ಅಂತ ಅದರ ತಾತ್ಪರ್ಯ. ಇತರ ಕುಲಜಾಪೇಕ್ಷೆಯ ಹರಿಯುಪಾಸ್ತಾದಿ ಯೋಗ್ಯತೆಯ ಉತ್ತಮತ್ವಂ. ಕುರುವಂಶ, ಯದುವಂಶ ಇತ್ಯಾದಿ ವಂಶಗಳನ್ನು ಪರಿಗಣನೆ ಮಾಡಿದರೆ ಅದರಲ್ಲಿ ಇವೆರಡು ವಂಶಗಳನ್ನು ಹೊರತುಪಡಿಸಿ ಬೇರೆ ವಂಶಗಳೇನಿವೆ, ಆ ವಂಶಗಳನ್ನು ಅವಲಂಬಿಸಿ ಹುಟ್ಟಿದಂಥ ಬೇರೆ ಜನ ಏನಿದ್ದಾರೆ ಅವರಿಗಿಂತ ಇವರು ಈ ಎಲ್ಲ ಪರೀಕ್ಷಿತ ಮೊದಲಾದವರು ಗುಣಗಳ ದೃಷ್ಟಿಯಿಂದ ಶ್ರೇಷ್ಠರಾಗಿರ್ತಾರೆ ಅಂತ ಹೀಗಾದ್ರೆ ಅಭಿಪ್ರಾಯ ಇಟ್ಕೋಬೇಕು. ಮುಂದೆ ಅವನೇನು ಮಾಡಿದ? ಮಧುರಾಯಾಮ್ ತಥೋ ವಜ್ರಂ. ಮಥುರಾ ನಗರದಲ್ಲಿ ಈ ಕೃಷ್ಣನ ಮೊಮ್ಮಗನಾದಂಥ ವಜ್ರ ಅನ್ನುವನನ್ನು ಅವನು ಪಟ್ಟಾಭಿಷಿಕ್ತನನ್ನಾಗಿ ಮಾಡಿದ. ಕೃಷ್ಣ, ಅವನ ಮಗ ಪ್ರದ್ಯುಮ್ನ, ಪ್ರದ್ಯುಮ್ನ ಮಗ ಅನಿರುದ್ಧ, ಅನಿರುದ್ಧನ ಮಗ ಈ ವಜ್ರ, ಅವನನ್ನು ಅಲ್ಲಿ ಕೂಡಿಸಿದ. ಶೂರಸೇನ ದೇಶ ಅಂದರೆ ಆ ಯಾದವರೆಲ್ಲರೂ ಯಾವ ದೇಶದಲ್ಲಿದ್ದರೋ ಆ ದೇಶ, ಅಂಥ ಒಂದು ದೇಶದ ಅಧಿಪತಿಯನ್ನಾಗಿ ಅವನಿಗೆ ಮಾಡಿದ ಅಂತ. ಅದಕ್ಕೆ ಈ ಥರ ಕಾರಣ ಇದೆ. ದ್ವಾರಕ್ಕೆ ಕೃಷ್ಣನ ನಿರ್ಯಾಣದ ಬಳಿಕ ಮುಳುಗಿ ಹೋಗಿತ್ತು. ಆದ್ದರಿಂದ ಕೃಷ್ಣ ಇರುವ ತನಕ ಅದು ಯಾದವರ ರಾಜಧಾನಿಯಾಗಿ ಮೆರೆದಿತ್ತು. ಕೃಷ್ಣನ ಬಳಿಕ ಮತ್ತೆ ಯಾದವರಿಗೆ ಅನಿರುದ್ಧ ರಾಜನಾದಾಗ, ಈ ವಜ್ರ ರಾಜ ಆದಾಗ ಅವನಿಗೆ ಮತ್ತೆ ಮಥುರಾ ನಗರವೇ ಅವನಿಗೆ ರಾಜಧಾನಿಯಾಗಿತ್ತು ಅಂತ. ಇದು ತಾತ್ಪರ್ಯ ನಿರ್ಣಯದಲ್ಲಿ ಕೂಡ 32ನೇ ಅಧ್ಯಾಯ 52ನೇ ಶ್ಲೋಕ ಇತ್ಯಾದಿ ಕಡೆಗಳಲ್ಲಿ ಬಂದಿದೆ. ಹಾಗೆ ಮೌಸಲ ಪರ್ವದಲ್ಲಿ ಕೂಡ ಈ ವಿಷಯ ಬಂದಿದೆ.
ಮತ್ತು 11ನೇ ಸ್ಕಂದ, ಇದೇ ಭಾಗವತದಲ್ಲಿ 11ನೇ ಸ್ಕಂದ, ಅಲ್ಲಿ 31ನೇ ಅಧ್ಯಾಯ, 25ನೇ ಶ್ಲೋಕ ಇತ್ಯಾದಿ ಕಡೆಗಳಲ್ಲೂ ಕೂಡ ಆ ವಿಷಯ ಬಂದಿದೆ. ನಾವು ಮುಂದೆ ಹೇಗೂ ನೋಡೋರಿದ್ದೇವೆ. ಅದ್ರ ಬಗ್ಗೆ ಏನು ವಿವಾದಾಸ್ಪದವಾದ ಚರ್ಚೆ ಮಾಡಬೇಕಾದ, ವ್ಯಾಖ್ಯಾನಗಳನ್ನು ಹೋಲಿಸಿ ನೋಡಬೇಕಾದ ಅಂಶಗಳೇನೂ ಇಲ್ಲ. ಆದ್ದರಿಂದ ಅದನ್ನು ನಾನೀಗ ಹೆಚ್ಚು ಹೇಳ್ತಾ ಇಲ್ಲ. ಅಂತೂ ವಜ್ರನನ್ನು ಅಲ್ಲಿ ಕೂಡಿಸಿದ. ಒಂದು ಕಡೆ ವಜ್ರ, ಇನ್ನೊಂದು ಕಡೆ ಸಮೀಪದಲ್ಲಿ ಹಸ್ತಿನಾವತಿಯಲ್ಲಿ ಪರೀಕ್ಷಿತ. ಇವರಿಬ್ಬರನ್ನು ಕೂಡ ಅವನು ಪಟ್ಟಾಭಿಷಿಕ್ತರನ್ನಾಗಿ ಮಾಡಿದ ಅಂತ ಅದರ ತಾತ್ಪರ್ಯ. ಮುಂದೆ ಪ್ರಾಜಾಪತ್ಯಂ ಇಷ್ಟಿಂ ನಿರೂಪ್ಯ, ಪ್ರಾಜಾಪತ್ಯ ಅನ್ನುವಂಥ ಒಂದು ಯಜ್ಞವನ್ನು ಮಾಡಿದ. ಅಂದರೆ ಪ್ರಜಾಪತಿ ಅದರ ದೇವತೆ, ಪ್ರಾಯ ಚತುರ್ಮುಖ ಬ್ರಹ್ಮನೇ ಅದರ ದೇವತೆ ಆಗಿದ್ದಿರಬೇಕು. ಅಂಥ ಒಂದು ಯಜ್ಞ. ಪ್ರಜಾಪತಿ ಅಂದರೆ ಯಾರು ಅಂತ ಇಲ್ಲಿ ಯಾರು ಬರೆದಿಲ್ಲ, ಆದ್ದರಿಂದ ನಾನು ಅದ್ರ ಬಗ್ಗೆ ಏನು ಹೇಳಲಿಲ್ಲ. ಆಚಾರ್ಯ ಭಾಗವತ ತಾತ್ಪರ್ಯದಲ್ಲೂ ಇದಕ್ಕೆ ಸಂಬಂಧಪಟ್ಟಂತೆ ಭಾಗವತ ತಾತ್ಪರ್ಯವನ್ನು ಕೂಡ ಬರೆದಿಲ್ಲ. ಅಲ್ಲಿ ಸರ್ವಸ್ವವನ್ನು ಕೂಡ ದಕ್ಷಿಣೆ ಮಾಡಬೇಕು, ದಾನವಾಗಿ ಕೊಡಬೇಕಾಗ್ತದೆ ಅಂತ ವಿಜಯಧ್ವಜರು ಹೇಳ್ತಾರೆ. ಅಂಥದ್ದೊಂದು ಯಜ್ಞವನ್ನು ಮಾಡಿ ತಾನು ನಿತ್ಯ ಆರಾಧನೆ ಮಾಡ್ತಿರುವಂಥ ಆಹವನೀಯಾಗ್ನಿ, ದಕ್ಷಿಣಾಗ್ನಿ ಮತ್ತು ಗಾರ್ಹಪಸ್ತ್ಯ ಅನ್ನುವ 3 ಅಗ್ನಿಗಳೇನಿವೆ ಅವುಗಳನ್ನು ತಾನು ಕುಡಿದು ಬಿಟ್ಟ, ಅಗ್ನಿಯನ್ನು ಪಾನ ಮಾಡಿದ ಅಂತಿದೆ. ಕೃಷ್ಣ ಕಾಡ್ಗಿಚ್ಚನ್ನು ಪಾನ ಮಾಡಿದ ಅಂತ ಏನು ಹಿಂದೆ ತಾತ್ಪರ್ಯ ನಿರ್ಣಯಾದಿಗಳನ್ನು ನಾವು ನೋಡಿದ್ದೀವಿ. ಮುಂದೆ ಭಾಗವತದಲ್ಲಿ 10ನೇ ಸ್ಕಂದದಲ್ಲಿ ನೋಡಿದ್ದೀವಿ. ಆ ಥರದ ಅಗ್ನಿಪಾನ ಅಲ್ಲ ಇದು. ಅಗ್ನಿಯನ್ನು ಆಗ ಗೃಹಸ್ಥರಾದವರು ಅಗ್ನಿಕುಂಡದಲ್ಲಿ ಸಂರಕ್ಷಣೆ ಮಾಡಿಡ್ತಿದ್ರು. ಅಗ್ನಿ ಯಾವತ್ತೂ ಕೂಡ ಆರದಂತೆ ನೋಡ್ಕೊಳ್ತಾ ಇದ್ರು. ಆದ್ದರಿಂದ ಅವರನ್ನು ಅಗ್ನಿಹೋತ್ರಿಗಳು ಅಂತ ಕರಿತಾ ಇದ್ರು. ರಾಜರು ಕೂಡ ಅದನ್ನೆಲ್ಲ ಮಾಡ್ತಾ ಇದ್ರು. ಆದರೆ ಇನ್ನು ಮುಂದೆ ಇವನು ಅಲ್ಲಿಂದ ರಾಜ್ಯ ಬಿಟ್ಟು ಹೊರಡಬೇಕಾಗಿದೆ. ಹೊರಡ್ತಾ ಇರುವಾಗ ಈ ಪ್ರತಿನಿತ್ಯವೂ ಮಾಡ್ತಾ ಇರುವಂತೆ ಆ ಅಗ್ನಿ ಕಾರ್ಯ ಇತ್ಯಾದಿಗಳನ್ನು ಮಾಡಲಿಕ್ಕೆ ಅವನಿಗೆ ಅಲ್ಲಿ ಅಗ್ನಿಹೋತ್ರ, ಅಗ್ನಿ ಕಾರ್ಯ ಅನ್ನಬಾರ್ದು, ಅಗ್ನಿ ಕಾರ್ಯ ಅನ್ನೋದು ಬ್ರಹ್ಮಚಾರಿಗಳಿಗೆ ಹೇಳ್ತಾರೆ. ತಪ್ಪೇನಿಲ್ಲ ಅಗ್ನಿ ಕಾರ್ಯ ಅಂದ್ರೂ, ಅಗ್ನಿಯಲ್ಲಿ ಮಾಡಬೇಕಾದ ಕೆಲಸ ಅಂತ ಅರ್ಥ. ಅಂತೂ ಅಗ್ನಿಹೋತ್ರವನ್ನು ಇನ್ನು ಮುಂದೆ ಅವನಿಗೆ ದಿನನಿತ್ಯದಂತೆ ಕುಂಡದಲ್ಲಿ ಮಾಡಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಅದನ್ನು ಅಗ್ನಿಯನ್ನು ತನ್ನಲ್ಲಿ ಆತ್ಮನಿ ಸಮಾರೋಪಯಾಮಾಸ, ತನ್ನಲ್ಲಿ ತಾನು ಆರೋಪಣೆ ಮಾಡಿಕೊಂಡ ಅಂತ ಹೀಗೆ ಅದರ ಅರ್ಥ ಹೇಳ್ತಾರೆ. ಇದು ಆವಾಗ ಮಾತ್ರ ಅಲ್ಲ, ಸಾಮಾನ್ಯವಾಗಿ ಬೇರೆ ಕಡೆಯಲ್ಲೂ ಕೂಡ ಅಗ್ನಿಹೋತ್ರ, ಉಪಾಸನೆ ಇತ್ಯಾದಿಗಳನ್ನು ಮಾಡುವವರು ಕೂಡ ನಿತ್ಯ ಅಗ್ನಿಯೊಂದನ್ನು ತಮ್ಮ ಎದುರಿಗೆ ಹೊತ್ತಿಸಿರ್ತಾರೆ. ಆ ಅಗ್ನಿಯಲ್ಲಿ ತಮ್ಮ ಹೃದಯದಲ್ಲಿರುವಂಥ ಅಗ್ನಿಯನ್ನು ಮತ್ತೆ ಪ್ರತಿಷ್ಠಾಪಿಸ್ತಾರೆ. ಆ ಉಪಾಸನೆ ಇತ್ಯಾದಿಗಳೆಲ್ಲ ಮುಗಿದ ಮೇಲೆ ಮತ್ತೆ ಅಗ್ನಿಯನ್ನು ತಮ್ಮ ಹೃದಯದ ಒಳಗೆ ಆರೋಪ ಮಾಡ್ಕೋತಾರೆ. ಇವತ್ತಿಗೂ ಇದೆಲ್ಲ ನಡೆದಿರ್ತದೆ. ಯಜುರ್ವೇದಿಗಳು ಹಾಗೆ ಮಾಡ್ತಾರೆ ಅಂತ ಕೇಳಿದ್ದೀನಿ. ಕೆಲವರು ಆ ಯಜ್ಞಕುಂಡದಲ್ಲೇ ಅಗ್ನಿಯನ್ನು ಇಟ್ಟಿರ್ತಾರೆ. ಅವರು ಒಳಗೆ ಸೆಳೆದುಕೊಳ್ಬೇಕಾಗಿಲ್ಲ. ಮತ್ತೆ ನಾಳೆ ನಾಡ್ದು ಅಗ್ನಿಹೋತ್ರ ಮುಂದುವರಿತಾನೆ ಇರ್ತದೆ. ಕೆಲವರು ಅದನ್ನು ತಮ್ಮ ಹೃದಯದೊಳಗೆ ಸೆಳೆದುಕೊಂಡಿರ್ತಾರೆ. ಹೀಗೆ ಒಂದು ಪ್ರಕ್ರಿಯೆ ಇದೆ. ಅವನು ಈಶ್ವರ. ಯಾಕೆ ಈಶ್ವರ ಅಂದರೆ ಈ ಸಾಮ್ರಾಜ್ಯವನ್ನು ಬಿಟ್ಟು ಹೋಗುವ ಶಕ್ತಿ ಅವನಿಗಿತ್ತು, ಅಂಥ ವೈರಾಗ್ಯವೇ ಅವನಿಗೆ ಬಂದಿತ್ತು. ಆದ್ದರಿಂದ ಆತ ಈಶ್ವರ ಅಂತ ಕರೆಸ್ಕೋತಾನೆ. ಇದಿಷ್ಟು ಆ ಶ್ಲೋಕಕ್ಕೆ ಯಾದವಾರ್ಯರು ಮತ್ತು ವಿಜಯಧ್ವಜರು ಮಾಡಿದ ಅರ್ಥಗಳು. ಇಲ್ಲಿ ಪ್ರಾಜಾಪತ್ಯ ಅಂತ ಅನ್ನೋದಕ್ಕೆ ಈ ಹಿಂದಿನ ವ್ಯಾಖ್ಯಾನಕಾರರು ಏನು ಅರ್ಥ ಮಾಡಿದ್ದಾರೆ, ಹೆಚ್ಚು ಕಡಿಮೆ ಅದೇ ಅರ್ಥವನ್ನೇ ಈ ಯಾದವಾರ್ಯರು ಮತ್ತು ವಿಜಯಧ್ವಜರು ಕೂಡ ಹೇಳಿದ್ದಾರೆ. ಶ್ರೀಧರರು ಮೊದಲಾದವರು ಆ ಎಲ್ಲ ಶ್ಲೋಕಗಳನ್ನು ವ್ಯಾಖ್ಯಾನಿಸಿದ್ದಾರೆ. ಪ್ರಜಾಪತಿ ದೇವತಾಕವಾದಂಥ ಯಜ್ಞ ಅಂತ ಅದೇ ಅರ್ಥನೇ ಈ ವಿಜಯಧ್ವಜರು ಮತ್ತು ಯಾದವಾರ್ಯರು ಕೂಡ ತಗೊಂಡಿದ್ದಾರೆ. ಪ್ರಾಜಾಪತ್ಯಾಂ ಪ್ರಜಾಪತಿ ದೇವತಾಕಾಂ ಇಷ್ಟಿಂ ನಿರೂಪ್ಯ, ಪ್ರಜಾಪತಿಯೇ ದೇವತಾ ಆಗಿರುವ ಒಂದು ಯಜ್ಞವನ್ನು ಮಾಡಿ ಮುಂದೆ ಅಲ್ಲಿಂದ ಹೊರಟ ಅಂತ ಅದು ಅವರ ಅಭಿಪ್ರಾಯ. ಪ್ರಜಾಪತಿ ಅಂದರೆ ಚತುರ್ಮುಖ ಇದ್ದಿರಬಹುದು ಅಂತ ನಾನು ಊಹೆ ಮಾಡಿದೆ. ಚತುರ್ಮುಖ ಅವನೊಂದು ದೊಡ್ಡ ಪ್ರಜಾಪತಿಯೇ, ಅಥವಾ ಇನ್ನು ಉಳಿದ ರುದ್ರ ಮೊದಲಾದ ಪ್ರಜಾಪತಿಗಳಿದ್ದಾರೆ, ದಕ್ಷ ಮೊದಲಾದ ಪ್ರಜಾಪತಿಗಳಿದ್ದಾರೆ. ಅವರನ್ನೂ ಪ್ರಜಾಪತಿಗಳು ಅಂತ ಹೇಳುವ ರೂಢಿ ಇದೆ. ಅವ್ರಿಗೂ ಎಲ್ಲ ಅಲ್ಲಿ ಆಹುತಿ ಇತ್ತೇನೋ. ಆದರೆ ಒಂದು ಅಂಶ ರಾಧಾಕೃಷ್ಣರು ಬರೀತಾರೆ, ಈ ಪ್ರಾಜಾಪತ್ಯ ಅಂದರೆ ಪರಿವ್ರಾಜಕೋಚಿತಾಂ ಇಷ್ಟಿಂ ನಿರೂಪ್ಯ,
ಅಂತಿಷ್ಟೇ ಬರೀತಾರೆ. ಇಲ್ಲಿ ಪ್ರಜಾಪತಿ ದೇವತಾಕವಾದ ಯಜ್ಞ ಅಂತ ಅವ್ರು ಬರೆದಿಲ್ಲ. ಪರಿವ್ರಾಜಕರು ಮನೆಯನ್ನು ಬಿಟ್ಟು ಹೋಗಬೇಕಾದವರು, ಸನ್ಯಾಸ ತಗೊಳ್ಬೇಕಾದವರು ಮಾಡಬೇಕಾದ ಒಂದು ಯಜ್ಞ, ಅದನ್ನು ಮಾಡಿ ಆತ ಮನೆಯಿಂದ ಹೊರಟ. ಅಗ್ನಿಯನ್ ಗಾರ್ಹಪತ್ಯಾದೀನ್ 3 ಅಗ್ನಿಗಳನ್ನು ಕೂಡ ತನ್ನ ಹೃದಯದೊಳಗೆ ಆತ ಆರೋಪಣೆ ಮಾಡಿಕೊಂಡ. ಅದಕ್ಕೆ ಅಲ್ಲಿ ರಾಧಾಕೃಷ್ಣರು ವಿವರಣೆ ಕೊಟ್ಟಿದ್ದಾರೆ. ಗೃಹಸ್ಥರಾದವರು ಈ 3 ಅಗ್ನಿಗಳನ್ನು ಪೂಜಿಸ್ತಾರೆ. ಗಾರ್ಹಪತ್ಯಾಗ್ನಿ ಅಂದರೆ ಗೃಹಸ್ಥನಾದವನು ನಿತ್ಯ ಮನೆಯಲ್ಲಿ ಮೇಂಟೈನ್ ಮಾಡಬೇಕಾದಂತಹ ಅಗ್ನಿ. ಆಹವನೀಯ ಅಂದರೆ ಯಾವುದಾದ್ರು ಒಂದು ಸ್ಪೆಷಲ್ ಯಜ್ಞ, ವಿಶಿಷ್ಟವಾದ ಯಜ್ಞ ಮಾಡುವುದಿದ್ದರೆ ಅದರಲ್ಲಿ ಆಹುತಿ ಕೊಡಲಿಕ್ಕೆ ಈ ಆಹವನೀಯ ಅಗ್ನಿ. ದಕ್ಷಿಣಾಗ್ನಿ ಅಂದರೆ ಪ್ರಾಯಶ್ಚಿತ್ತ ಹೋಮ ಇತ್ಯಾದಿಗಳನ್ನು ಮಾಡಲಿಕ್ಕೆ ಉಪಯೋಗ ಮಾಡುವ ಅಗ್ನಿಯೇ ಆಹವನೀಯ ಅಗ್ನಿ. ಅಗ್ನಿ ನಂತಿದೆ ಗಾರ್ಹಪತ್ಯಾಗ್ನಿ. ಈ 3 ಅಗ್ನಿಗಳನ್ನು ತಿಳ್ಕೋಬಹುದು. ಆವಸತ್ಯ ಮೊದಲಾದ ಇನ್ನೂ ಒಂದು ಹೆಸರು ಕೂಡ ಕೆಲವು ಕಡೆ ಕೇಳಿ ಬರ್ತದೆ. ಹಿಂದೆ ಕೆಲವು ಬಾರಿ ಅದನ್ನು ಹೇಳಿದ್ದೆ. ಎಷ್ಟೇ ಅಗ್ನಿ ಆಗಲಿ, 3 ಆಗಲಿ 5 ಆಗಲಿ, ಆ 3ನ್ನೇ 5 ಅಂತ ವ್ಯಾಖ್ಯಾನ ಮಾಡೋರಿದ್ದಾರೆ. ಅಂತೂ ಅಗ್ನಿಗಳನ್ನೆಲ್ಲ ತನ್ನ ಹೃದಯದೊಳಗೆ ಆತ ಸೆಳೆದುಕೊಂಡ ಅಂತ ಹೀಗೆ ಅರ್ಥ ಬರ್ತದೆ. ಈ ಬಹುಜನ ಹಿತಾಯ ಯಜ್ಞಾರ್ಥ ಸತ್ಕರ್ಮಾಚರಣ ಪರಾಯಣ ಬಾಹ್ಯಂ ಯಜಂತೆ. ಸಮಸ್ತ ಪ್ರಪಂಚಕ್ಕೆ ಹಿತ ಆಗಲಿ ಅಂತ ಯಜ್ಞ ಮಾಡುವವರು ಬಾಹ್ಯ ಅಗ್ನಿಯಲ್ಲಿ ಯಾಗ ಮಾಡ್ತಾರೆ. ಜ್ಞಾನ ಮಾರ್ಗದಿಂದ ಅವರು ದೇಹವನ್ನು ಬಿಡುವ ಪ್ರಸಂಗ ಬಂದಾಗ ಬಾಹ್ಯಂ ವಿದ್ಯೋತಮಾನಂ ಅಗ್ನಿತ್ರಯಂ ಉಪಾಸತೆ. ದೇಹವನ್ನು ಬಿಡುವ ಪ್ರಸಂಗ ಬಂದಾಗ ಆ ಹೊರಗಿರುವ ಅಗ್ನಿಯನ್ನು ಒಳಗೆ ಸೆಳೆದುಕೊಂಡು ಅಲ್ಲೇ 3 ಅಗ್ನಿಗಳನ್ನು ಆರಾಧಿಸ್ತಾರೆ. ಆ ಧರ್ಮರಾಜನು ಕೂಡ ಇಲ್ಲಿವರೆಗೆ ಬಾಹ್ಯಾಗ್ನಿಯನ್ನು ಆರಾಧನೆ ಮಾಡಿದ್ದ. ಇನ್ನು ಮುಂದೆ ತನಗ ಕರ್ತವ್ಯ ಇಲ್ಲ, ಶರೀರ ಬಿದ್ದು ಹೋಗುವವರಿಗೆ, ಭೌತ ಶರೀರ ಬಿದ್ದು ಹೋಗುವವರಿಗೂ ಆತ ಮುನ್ನಡಿತಾ ಇರಬೇಕು ಅನ್ನೋದು ಅವನಿಗೆ ಗೊತ್ತಾಗಿತ್ತು. ಅದಕ್ಕೆ ಅವನು ಅಗ್ನಿಯನ್ನು ಒಳಗೆ ಸೆಳೆದುಕೊಂಡು ಬಿಟ್ಟ ಅಂತ ಹೀಗೆ ಅದರ ಅಭಿಪ್ರಾಯ ಆಗ್ತದೆ. ಇಲ್ಲಿ ಮುಂದೆ ವಾಚಂ ಜುಹಾವ ಮನಸ್ಸಿ ಇತ್ಯಾದಿ ಕೆಲವು ಶ್ಲೋಕಗಳಿವೆ. ಅದರ ಅಂತರಾರ್ಥ ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂತಹ ಅರ್ಥಗಳನ್ನೆಲ್ಲ ಈ ಮುಂದೆ ನಾನು ಹೇಳ್ತೇನೆ. ಇವನು ಹೊರಟಾಗಲೇ ಅವನ ತಮ್ಮಂದರು ದ್ರೌಪದಿ ಅವರು ಎಲ್ಲರೂ ಕೂಡ ಹೊರಟರು. ಆದರೆ ಅದರ ವರ್ಣನೆ ಮುಂದಿದೆ. ಶ್ಲೋಕಗಳನ್ನು ನೋಡಿದರೆ ಧರ್ಮರಾಜ ಹೋಗಿ ಸ್ವಲ್ಪ ದೂರ ಹೋದ ಮೇಲೆ ತಮ್ಮಂದ್ರಿಗೂ ಇದೆಲ್ಲ ಗೊತ್ತಾಗಿ ಅವರು ಆಮೇಲೆ ಹೊರಟರು ಏನೋ ಅಂತ ಕೇಳಿಸ್ತದೆ. ಹಾಗಲ್ಲ, ಪ್ರಜಾಪತಿ ಇಷ್ಟಿ ಮಾಡಿದ್ರಲ್ಲ, ಆ ಮಾಡಿದಾಗ ದ್ರೌಪದಿಗೂ ಕೂಡ ಅದು ಗೊತ್ತಾಗಿತ್ತು. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಈ 5 ಜನರು ಕೂಡ 6 ಜನರು ಕೂಡ ಒಟ್ಟಿಗೆ ಹೊರಡಲಿಕ್ಕೆ ಸಿದ್ಧರಾಗಿದ್ದರು. ಶ್ಲೋಕದಲ್ಲಿ ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ ಅಷ್ಟೆ. ಚೀರವಾಸಾಹ ನಾರುಡೆ ಉಟ್ಕೊಂಡಿದ್ದ, ಮತ್ತು ನಿರಾಹಾರನಾಗಿದ್ದ, ಮನಸ್ಸು ಮತ್ತು ವಾಣಿ ಇದರೆಲ್ಲವನ್ನು ಕೂಡ ಹತೋಟಿಯಲ್ಲಿ ಇಟ್ಕೊಂಡಿದ್ದ, ತಲೆ ಕೂದಲನ್ನು ಕಟ್ಟಿಕೊಂಡಿರ್ತಾರೆ ರಾಜರಾದವರು ಮೊದಲಾದವರು ಅಲಂಕಾರಕ್ಕಾಗಿ. ಆದರೆ ಅದನ್ನೆಲ್ಲ ಈಗ ಬಿಚ್ಚಿಬಿಟ್ಟಿದ್ದ, ಮುದ್ದಕ್ಕೆ ಅದನ್ನ ಬಿಚ್ಚಿಕೊಂಡು ಹೊರಟು ಬಿಟ್ಟಿದ್ದ. ದರ್ಶಯನ್ ಆತ್ಮನೋ ರೂಪಂ ಜಡೋನ್ಮತ್ತ ಪಿಶಾಚವತ್. ಅವನನ್ನು ನೋಡಿದರೆ ಯಾರೋ ಮೂರ್ಖನಂತೆ ಕಾಣಿಸ್ತಿದ್ದ, ಹುಚ್ಚನಂತೆ ಕಾಣಿಸ್ತಾ ಇದ್ದ, ಪಿಶಾಚಿ ಅಂತಾಗಿಯೂ ಕಾಣಿಸ್ತಾ ಇದ್ದ. ಭಯಂಕರವಾದ ಅಸ್ತವ್ಯಸ್ತವಾದ ರೂಪವೂ ಅವನದಾಗಿತ್ತು. ಅನಪೇಕ್ಷಮಾಣ, ಯಾವುದೇ ಅಪೇಕ್ಷೆಯೂ ಕೂಡ ಅವನಿಗಿರಲಿಲ್ಲ. ಆತ ಮನೆಯಿಂದ ಈ ರೀತಿ ಹೊರಗೆ ಬಿದ್ದ. ಅನಪೇಕ್ಷಮಾಣ ಜನಗಾತ್ ಅಶಣ್ವನ್ ಬದಿರೋ ಯಥ. ಮುಂದೆ ಯಾರೂ ಏನು ಹೇಳುವುದನ್ನು ಆತ ಕೇಳ್ತಿರ್ಲಿಲ್ಲ. ಕಿವುಡನಂತೆ ಮನೆಯಿಂದ ಹೊರಬಿದ್ದ. ಅದರ ತಾತ್ಪರ್ಯ. ಇವನ ಜೊತೆಗೇನೆ ಅವರು ಎಲ್ಲರೂ ಹೊರಬಿದ್ರು ಅಂತಲೇ ಅದರ ಅಭಿಪ್ರಾಯ ಆಗ್ತದೆ. ಹೀಗೆ 12ನೆಯ ಶ್ಲೋಕ ಇವತ್ತು ಸಮಾಪ್ತವಾಗಿದೆ. ಈ ವಾಚಂ ಜುಹಾವ ಮನಸ್ಸಿ ತತ್ಪ್ರಾಣಿ ಇತರೆ ಪರೆ ಅಂತ 10 ಮತ್ತು 11ನೇ ಶ್ಲೋಕಗಳನ್ನು ನಾವು ನೋಡಬೇಕಾಗಿದೆ. ಅದಕ್ಕೆ ಭಾಗವತ ತಾತ್ಪರ್ಯವೂ ಕೂಡ ಇದೆ. ಅದನ್ನೆಲ್ಲವನ್ನು ಕೂಡ ವಿಸ್ತೃತ ರೂಪದಿಂದ ನಾವು ನೋಡಬೇಕು. ಅದನ್ನು ನಾಳೆ ದಿವಸ ನೋಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.